ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು KE ಅವರು ನಡೆಸಿರುವ ಹಿಂದಿನ ವರ್ಷದ PC, PSI ಮತ್ತು CR ಮತ್ತು DR ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನಾವಿವತ್ತು ಚರ್ಚೆ ಮಾಡೋಣ. ಯಾವ ಟಾಪಿಕ್ ಒಂದು ಸಂವಿಧಾನದ ಬಗ್ಗೆ, ಸಂವಿಧಾನದ ಕ್ವಶನ್ಗಳನ್ನು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಪ್ರಿವಿಯಸ್ ಇಯರ್ ಸಂವಿಧಾನದ ಬಗ್ಗೆ ಕೇಳಿರುವಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ನಾವಿಲ್ಲಿ ಚರ್ಚೆ ಮಾಡೋಣ. ಬನ್ನಿ. ಫಸ್ಟ್ನೇ ಕ್ವಶನ್ ಏನಿದೆ ಅಂದರೆ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ತುಂಬ ಈಸಿಯಾಗಿ ಉತ್ತರ ಮಾಡ್ಬೋದು. ಯಾವುದು? 23ನೇದ ಅಲ್ಲ, ಮೊದಲನೇ ತಿದ್ದುಪಡಿನ ಅಲ್ಲ, 78ನೇದ ಅಲ್ಲ, ಯಾವುದು ಅಂದರೆ 42ನೇ ತಿದ್ದುಪಡಿ. ಇದರ ಮೂಲಕ ನಾವು ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ್ವಿ. ಎಷ್ಟನೇ ಇಸ್ವಿಯಲ್ಲಿ ಅಂದರೆ 1976ರಲ್ಲಿ ಈ ತಿದ್ದುಪಡಿ ಮಾಡಲಾಯಿತು. ಬರೀ ಇದೇ ಅಷ್ಟೇ ಅಲ್ಲ, ಇನ್ನು ಕೆಲವನ್ನ ಈ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ. ಏನು? 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ. ಪ್ರಸ್ತುತ ಎಷ್ಟಿದೆ? 11 ಇದೆ. 11 ಮೂಲಭೂತ ಹಕ್ಕುಗಳಿದೆ. ಈ 11 ಆಗಲಿಕ್ಕೆ 2002ರಲ್ಲಿ ಎಷ್ಟನೇ ತಿದ್ದುಪಡಿ ಅಂದರೆ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ ಮೂಲಕ 11ನೇ ಮೂಲಭೂತ ಕರ್ತವ್ಯವಾಗಿ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂಬ 11ನೇ ಕರ್ತವ್ಯವನ್ನು 86ನೇ ತಿದ್ದುಪಡಿಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ಅದಕ್ಕಿಂತ ಮುಂಚೆ 1942ನೇ ತಿದ್ದುಪಡಿಯಲ್ಲಿ ಕೇವಲ 10 ಕರ್ತವ್ಯಗಳನ್ನು ಮಾತ್ರ ಅಳವಡಿಸಿಕೊಂಡಿದ್ದೆವು. ಬನ್ನಿ, ಎರಡನೇ ಕ್ವಶನ್ಗೆ ಬನ್ನಿ. ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ? ಏನು ಕೇಳಿದ್ದಾರೆ ಅಂದರೆ, ಭಾರತ ಒಂದು ಎರವಲು ಸಂವಿಧಾನ ಹೊಂದಿದೆ. ಅದರಲ್ಲಿ ರಾಷ್ಟ್ರಪತಿಗಳ ಪದಚ್ಯುತಿಯ ಬಗ್ಗೆ ಯಾವ ದೇಶದಿಂದ ಎರವಲು ಪಡೆದಿದೆ ಅಂದರೆ ಫ್ರಾನ್ಸ್, ಬ್ರಿಟನ್, USA, ಕೆನಡಾ ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ರೈಟ್ ಆದ ಆನ್ಸರ್ ಬಂದ್ಬಿಟ್ಟು USA ಸಂವಿಧಾನದಿಂದ ನಾವು ರಾಷ್ಟ್ರಪತಿಯ ಪದಚ್ಯುತಿ ಬಗ್ಗೆ ಎರವಲು ಪಡ್ಕೊಂಡಿದ್ದೇವೆ. USA ಬರೀ ಇದೇ ಅಷ್ಟ ಅಲ್ಲ, ಮೂಲಭೂತ ಹಕ್ಕು ಪೀಠಿಕೆಯನ್ನು ಕೂಡ ತಗೊಂಡಿದ್ದೀವಿ. ಇನ್ನು ಕೆಲವು ಮುಂತಾದ ಕೆಲವುಗಳನ್ನೆಲ್ಲ ಎಲ್ಲಿಂದ ತಗೊಂಡಿದ್ದೀವಿ ಅಂದರೆ ನಾವು USA ಅಮೇರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಈ ಪ್ರಶ್ನೆ ನೋಡಿ, ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲ ಅಥವಾ ಸಂಸತ್ತಿನ ಸದಸ್ಯರಾಗಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇದೆ? ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದೆಲ್ಲ ಯಾರು ಆಗ್ಬಿಡ್ತಾರೆ? ಭಾರತದ ಮುಖ್ಯ ನ್ಯಾಯಾಧೀಶ ಅಂತ ಹಾಕ್ಬಿಡ್ತಾರೆ. ಆದರೆ ಅವರಲ್ಲ. ಸಂವಿಧಾನದ ಪ್ರಕಾರ ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರು ಯಾರು ಅಂದರೆ ಅಟಾರ್ನಿ ಜನರಲ್. ಆಪ್ಷನ್ 3 ರೈಟ್. ಇವ್ರ ಬಗ್ಗೆ ಯಾವ ವಿಧಿ ಹೇಳ್ತೈತೆ ಅಂದರೆ ಸಂವಿಧಾನದ 76ನೇ ವಿಧಿ ಹೇಳ್ತದೆ. ಏನು ಹೇಳ್ತೈತೆ? ಇವರು ಸಂವಿಧಾನಿಕ ಮುಖ್ಯಸ್ಥರು ಅಂತ ಹೇಳ್ತೈತೆ. ಸಂವಿಧಾನಿಕ ಮುಖ್ಯಸ್ಥರು ಯಾರಪ್ಪ ಅಂದರೆ ಅಟಾರ್ನಿ ಜನರಲ್. ಹಿಂಗಂತಲೂ ಕೇಳ್ಬೋದು. ಯಾವ ವಿಧಿ 76ನೇ ವಿಧಿ ಯಾವುದರ ಬಗ್ಗೆ ತಿಳಿಸ್ತದೆ ಅಂದರೆ ಅಟಾರ್ನಿ ಜನರಲ್. ಇವರು ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಬನ್ನಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನೋಡ್ಬೋದು. ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರು? ಆಪ್ಷನ್ ನೋಡಿ. 1938ರಲ್ಲಿ ಜವಾಹರ್ಲಾಲ್ ನೆಹರು, 1934ರಲ್ಲಿ MN ರಾಯ್, ಮೂರನೇ ಆಪ್ಷನು 1930ರಲ್ಲಿ ಕಾಂಗ್ರೆಸ್ ಪಕ್ಷ, ಡಿ ಆಪ್ಷನು 1922ರಲ್ಲಿ ಮಹಾತ್ಮ ಗಾಂಧಿ. ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ಮಹಾತ್ಮ ಗಾಂಧಿ ಅಂತ ಹಾಕ್ಬಿಡ್ತೀವಿ. ಆದರೆ ರೈಟ್ ಆನ್ಸರ್ ಅದಲ್ಲ. ಯಾವುದು ಅಂದರೆ MN ರಾಯ್. ಇವರು ಮೊದಲು ಸಂವಿಧಾನದ ಬೇಡಿಕೆಯನ್ನು ಇಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ಕೇಳ್ತಾರೆ. ಇನ್ನು ಈ ಪ್ರೆಸೆಂಟಲ್ಲಿ KE ಅವರು ಒಂಥರ ಹೇಳಿಕೆ ರೂಪದಲ್ಲಿ ಕೇಳೋ ಸಾಧ್ಯತೆ ತುಂಬ ಇದೆ. ಇವರೇನು ಜವಾಹರ್ಲಾಲು ಇದನ್ನು ಸಂವಿಧಾನ ರಚನೆಯ ಬೇಡಿಕೆಯನ್ನು ಮಂಡಿಸಿದವರು.
ಆದರೆ ಇಲ್ಲಿ ಬೇಡಿಕೆ ಇಟ್ಟವರು ಕೇಳಿದಾಗ ಯಾರು ಬರ್ತಾರೆ ಅಂದರೆ MN ರಾಯ್, ಮಹಾತ್ಮ ಗಾಂಧಿಯವರಲ್ಲ. ಯಾರು ಅಂದರೆ MN ರಾಯ್. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ರಾಜಕೀಯ ಸಮಾನತೆ ಎಂದರೇನು? ನೋಡಿ, ಹೇಳಿಕೆ ರೂಪದಲ್ಲಿದೆಯಲ್ಲ. ಪ್ರತಿಯೊಬ್ಬ ನಾಗರಿಕನಿಗೆ ರಾಜಕೀಯ ಶಿಕ್ಷಣ ಕೊಡುವುದು. ಎರಡನೇ ಆಪ್ಷನು, ಪ್ರತಿಯೊಬ್ಬ ನಾಗರಿಕರಿಗೆ ಸರದಿಯಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸುವುದು. ಮೂರನೇದು, ಪ್ರತಿಯೊಬ್ಬನೂ ಯಾವುದಾದರೂ ಪಕ್ಷದಲ್ಲಿ ಸದಸ್ಯತ್ವ ಹೊಂದುವುದು. ಓಕೆ. ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು. ನೋಡಿ, ಇದೇ ಆಪ್ಷನ್ ಡಿ 4 ಸರಿ. ನೋಡಿ, ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕ 18 ವರ್ಷ ತುಂಬಿದ ವಯಸ್ಕನಿಗೆ 80+ 18 ವರ್ಷ ತುಂಬಿದ ಎಲ್ಲ ನಾಗರಿಕನಿಗೆ ಮತದಾನದ ಹಕ್ಕು ಕೊಟ್ಟಿದೆ. ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಕೊಟ್ಟಿದೆ. ಯಾವ ವಿಧಿ ಅಂತ ಒಂದೊಂದು ಟೈಮ್ ಕೇಳ್ಬಿಡ್ತಾನೆ. 324ನೇ ವಿಧಿ ಸಂವಿಧಾನದಲ್ಲಿ 18 ವಯಸ್ಸು ತುಂಬಿದ ಎಲ್ಲ ನಾಗರಿಕನಿಗೂ ಮತದಾನದ ಹಕ್ಕನ್ನು ಕೊಟ್ಟಿದೆ. ಯಾವ ವಿಧಿ ಅಂದರೆ 324. ತುಂಬ ಇಂಪಾರ್ಟೆಂಟ್. 324 ಗ್ಯಾಪ್ನ ಇಟ್ಕೊಳ್ಳಿ. ಬನ್ನಿ ಮುಂದೆ ಪ್ರಶ್ನೆ ಹೋಗೋಣ. ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ. ನೋಡಿ, ಸಂಸದೀಯ ಕಾರ್ಯಾಂಗ ಅಂದರೆ ಇದು ಕಾರ್ಯಾಂಗ. ಶಾಸಕಾಂಗ ಬಿಟ್ಬಿಟ್ಟು, ಶಾಸಕಾಂಗದಲ್ಲಿ ಯಾರು ಇರ್ತಾರೆ? ಲೋಕಸಭಾ, ರಾಜ್ಯಸಭಾ ಸದಸ್ಯರು ಇರ್ತಾರೆ. ಕಾರ್ಯಾಂಗದಲ್ಲಿ ಆ ಸಭೆಯಿಂದ ಬರುವ ಮಿನಿಸ್ಟರ್ಸು, ರಾಷ್ಟ್ರಪತಿ, ಇವರು ಇರ್ತಾರೆ. ಇದರಲ್ಲಿ ಏನಿದೆ, ಕಾರ್ಯಾಂಗಗಳು 2 ಥರ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾಮಮಾತ್ರ ಅಂತ ಒಂದು ಫಸ್ಟ್ನೇ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ನೇ ಆಪ್ಷನ್ನು ನಾಮಮಾತ್ರ ಅಂತ ಕೊಟ್ಟಿದ್ದಾರೆ. ನಾಮಮಾತ್ರ ಹೌದು, ಬಟ್ ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ. ನಾಮ ಮತ್ತು ನೈಜ ಕಾರ್ಯಾಂಗ ಇದು ಸರಿಯಾದ ಉತ್ತರ. ಯಾಕಂದರೆ ಪ್ರಧಾನಮಂತ್ರಿ ನೈಜ ಕಾರ್ಯಾಂಗ, ಆದರೆ ರಾಷ್ಟ್ರಪತಿ ನಾಮಮಾತ್ರ ಕಾರ್ಯಾಂಗದಲ್ಲಿರ್ತಾರೆ. ಎಲ್ಲ ಅಧಿಕಾರ ಯಾರು ಮಾಡ್ತಾರೆ ಅಂದರೆ PM ಮಾಡ್ತಾರೆ. ರಾಷ್ಟ್ರಪತಿಗೆ ಕೆಲವು ಮಸೂದೆಗಳ ಸಹಿ ಹಾಕೋದು ಬಿಟ್ಟರೆ ಬೇರೆ ಯಾವುದು ಅಷ್ಟೊಂದು ಅಧಿಕಾರ ಇರಲ್ಲ. ಆದರೆ ಇದ್ರೂ ಅವ್ರು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ PM ಅವರೇ ಹೆಚ್ಚು ಅಧಿಕಾರವನ್ನು ಹೊಂದಿರ್ತಾರೆ. ಬನ್ನಿ, ಇದು ಅರ್ಥ ಆಯಿತು ಅಂತ ಮುಂದೆ ಪ್ರಶ್ನೆ ಹೋಗೋಣ. ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ? ತುಂಬ ಇಂಪಾರ್ಟೆಂಟ್ ಕ್ವಶನು. ಅಂದರೆ ಈ ರಾಜ್ಯದಲ್ಲಿ ಜಿಲ್ಲಾವಾರು, ಅದರಿಂದ ತಾಲೂಕುವಾರು ಈ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡ್ತಾರೆ ಅಂದರೆ ಕಾನೂನು ಮಂತ್ರಿ ಅಲ್ಲ, ಸುಪ್ರೀಂ ಕೋರ್ಟು ಅಲ್ಲ. ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟು ಅಲ್ಲ ಆನ್ಸರು. ಹೈಕೋರ್ಟು ಸರಿಯಾದ ಉತ್ತರ. ರಾಜ್ಯದ ಒಳಗಿರುವ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂದರೆ ಹೈಕೋರ್ಟ್. ಇದು ಎಷ್ಟನೇ ವಿಧಿಯಪ್ಪ ಅಂದರೆ 214ನೇ ವಿಧಿ ಹೈಕೋರ್ಟ್ ಬಗ್ಗೆ ತಿಳಿಸ್ತದೆ. 214ನೇ ವಿಧಿ. ಸುಪ್ರೀಂ ಕೋರ್ಟ್ ಬಗ್ಗೆ ಯಾವುದಪ್ಪ ಅಂದರೆ 124ನೇ ವಿಧಿ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸ್ತದೆ. ಇದ್ರ ಆನ್ಸರು. ಮತ್ತು ಸುಪ್ರೀಂ ಕೋರ್ಟು ಎಲ್ಲ ರಾಜ್ಯಗಳ ಹೈಕೋರ್ಟನ್ನು ಮೇಲ್ವಿಚಾರಣೆ ಮಾಡೋ ಕೆಲಸ ಯಾರು ಮಾಡ್ತೈತೆ ಅಂದರೆ ಸುಪ್ರೀಂ ಕೋರ್ಟು. ಅದೇ ರಾಜ್ಯದಲ್ಲಿರುವ ಅಧೀನ ನ್ಯಾಯಾಲಯದ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂದರೆ ಹೈಕೋರ್ಟ್. ಇದಕ್ಕೆ ಸರಿಯಾದ ಉತ್ತರ ಹೈಕೋರ್ಟ್. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಈ ಪ್ರಶ್ನೆ ನೋಡಿ, ರಾಯಭಾರಿಗಳು ಡ್ಯಾಶ್ ರವರಿಂದ ನಿರ್ಮಿಸಲ್ಪಡುತ್ತಾರೆ. ನೋಡಿ, ವಿದೇಶಾಂಗ ಮಂತ್ರಿ ಅಂತ ಒಂದಿದೆ, ರಾಷ್ಟ್ರಪತಿಗಳು ಅಂತ ಇದೆ, ಪ್ರಧಾನಮಂತ್ರಿ ಅಂತ ಇದೆ, ಕ್ಯಾಬಿನೆಟ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ರಾಷ್ಟ್ರಪತಿ ಅಂತಾರಾಷ್ಟ್ರೀಯ ರಾಯಭಾರಿಗಳನ್ನು ನೇಮಿಸ್ತದೆ. ಈ ರಾಯಭಾರಿಗಳು ಯಾರಪ್ಪ? IPS IAS ಅಧಿಕಾರಿಗಳಾಗಿರ್ತಾರೆ. ಈ ರಾಯಭಾರಿಗಳು IPS IAS ಅಧಿಕಾರಿಗಳಾಗಿರ್ತಾರೆ. ರಾಯಭಾರಿಗಳನ್ನು ರಾಷ್ಟ್ರಪತಿ ನೇಮಿಸ್ತಾರೆ. ಬಟ್ ಅವ್ರನ್ನ ಸಜೆಷನ್ ಮಾಡೋದು ಮಂತ್ರಿಮಂಡಲ, ಪ್ರಧಾನಮಂತ್ರಿಗಳು ಸಜೆಷನ್ ಮಾಡೋದು, ಇವ್ರು ಮಾಡಿ ಅಂತ ಹೇಳೋದು ರಾಯಭಾರಿಗಳನ್ನ ಮಾಡಿ ಅಂತ ಹೇಳೋದು ಪ್ರಧಾನಮಂತ್ರಿ ಕ್ಯಾಬಿನೆಟ್, ಮತ್ತು ಅವ್ರನ್ನ ನೇಮಕ ಮಾಡೋದು ಮಾತ್ರ ರಾಷ್ಟ್ರಪತಿಗಳು. ಇದಕ್ಕೆ ಉತ್ತರ ರಾಷ್ಟ್ರಪತಿ B 2ನೇ ಆಪ್ಷನ್ನು. ಬನ್ನಿ ನೆಕ್ಸ್ಟ್ ಹೋಗೋಣ. ನೋಡಿ, ಇದು ತುಂಬ ಸರಿ ರಿಪೀಟ್ ಆಗಿದೆ. ಈ ಕ್ವಶನ್ ಸುಮಾರು ಎಷ್ಟು ಲೆಕ್ಕಕ್ಕೆ ಇಲ್ಲದಷ್ಟು ಸರಿ ಇದು ರಿಪೀಟ್ ಆಗಿದೆ. ಏನು? ಭಾರತದ ಸಂವಿಧಾನದ ರಚನೆಗೆ ಸಂವಿಧಾನದ
ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಇದೆ. ಫಸ್ಟ್ನೇ ಆಪ್ಷನ್ ನೋಡಿ 3 ವರ್ಷ 11 ತಿಂಗಳು 18 ದಿನಗಳು ಅಂತ ಇದೆ. ಎರಡನೇ ಆಪ್ಷನ್ನು 2 ವರ್ಷ 11 ತಿಂಗಳು 18 ದಿನ ಇದೆ. ಮೂರನೇ ಆಪ್ಷನು 4 ವರ್ಷ 11 ತಿಂಗಳು 12 ದಿನಗಳು. ನಾಲ್ಕನೇ ಆಪ್ಷನ್ನು 2 ವರ್ಷಗಳು 10 ತಿಂಗಳು 12 ದಿನಗಳು. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ವರ್ಷ 11 ತಿಂಗಳು 18 ದಿನ. 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಭೆಯ ಮೊದಲನೇ ಸಭೆ ನಡೀತದೆ. ಇದರ ಹಂಗಾಮಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಮತ್ತು ಎರಡನೇ ಸಭೆಯಲ್ಲಿ ಫಸ್ಟ್ನೇ ಸಭೆ 9ನೇ ತಾರೀಕು ಆದಮೇಲೆ ಎರಡನೇ ಸಭೆ 13ರಲ್ಲಿ ನಡೀತದೆ. ಈ 13ನೇ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಕರಡು ಸಭೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮಾಡ್ತಾರೆ. ಎಷ್ಟು ಈ ಸಮಗ್ರ 2 ವರ್ಷ 11 ತಿಂಗಳು 18 ದಿನ ಆದಮೇಲೆ 1949 ನವೆಂಬರ್ ಎಷ್ಟಪ್ಪ ಅಂದರೆ 26ರಂದು ಏನು ಮಾಡ್ತಾರೆ ಅಂದರೆ ಸಂವಿಧಾನ ಅಂಗೀಕರಿಸ್ತಾರೆ. ಅದನ್ನು ನಾವು ಸಂವಿಧಾನ ದಿನ ಎಂದು ಕರಿತೀವಿ. ಆದರೆ 1950ರಲ್ಲಿ ಅದನ್ನು ಜಾರಿಗೆ ತರ್ತೀವಿ. 1950 ಜನವರಿ 26 ಸಂವಿಧಾನವನ್ನು ಜಾರಿಗೆ ತರ್ತೀವಿ. ಯಾವುದರ ನೆನಪಿಗಾಗಿ ಅಂದರೆ 1930ರಲ್ಲಿ ನಡೆದಿರ್ತೈತಲ್ಲ ಲಾಹೋರ್ ಅಧಿವೇಶನ, ಅದರ ನೆನಪಿಗಾಗಿ ಜನವರಿ 26ರಂದು ಸಂವಿಧಾನ ಜಾರಿಗೆ ತರುತ್ತೇವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈ ಪ್ರಶ್ನೆ ನೋಡಿ, ಭಾರತದ ಸಂವಿಧಾನದ 243ನೇ ವಿಧಿ 243D ವಿಧಿಯು ನಿರೂಪಿಸುವುದು ಏನು ನಿರೂಪಿಸ್ತದೆ ಅಂದರೆ ಈ ಆಪ್ಷನ್ ನೋಡಿ, ಗ್ರಾಮ ಸಭೆ ಅಧಿಕಾರ ಮತ್ತು ಕಾರ್ಯಗಳು, ಪಂಚಾಯಿತಿಗಳಲ್ಲಿ ಮೀಸಲಾತಿ, ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗ. ನೋಡಿ ಇದು ಆಪ್ಷನ್ ಸರಿಯಾದ ಬಂದ್ಬಿಟ್ಟು ಪಂಚಾಯಿತಿಗಳಲ್ಲಿ ಮೀಸಲಾತಿ, ಇದು ಸರಿಯಾದ ಉತ್ತರ. ಏನಪ್ಪ ಇದು ಪಂಚಾಯಿತಿಗಳು ಈ ತಿದ್ದುಪಡಿ ಬಗ್ಗೆ ತಿಳ್ಕೊಳೋದಾದರೆ 73ನೇ ತಿದ್ದುಪಡಿ 1992ರಲ್ಲಿ ಎಷ್ಟನೇ ಭಾಗದಲ್ಲಿ ಬರ್ತದೆ ಇದು ಅಂದರೆ 11ನೇ ಭಾಗದಲ್ಲಿ ಬರ್ತದೆ. 243ನೇ ವಿಧಿ ಏನರ ಬಗ್ಗೆ ಹೇಳ್ತದೆ ಅಂದರೆ ಪಂಚಾಯಿತಿ ಬಗ್ಗೆ ಹೇಳ್ತದೆ, ಗ್ರಾಮ ಸಭೆಗಳ ಬಗ್ಗೆ. ಆದರೆ ಸ್ಪೆಸಿಫಿಕ್ ಆಗಿ 243D ಏನು ಹೇಳ್ತದೆ ಅಂದರೆ ಪಂಚಾಯಿತಿಗಳ ಮೀಸಲಾತಿ ಬಗ್ಗೆ ಹೇಳ್ತದೆ. ಇದು ಪಂಚಾಯತ್ ರಾಜ್ಯ ವ್ಯವಸ್ಥೆ. ಏನಪ್ಪ ಅಂದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ನೀವು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ಈ KE ಅವರು ಅದ್ರ ಬಗ್ಗೆ ತುಂಬ ಕ್ವಶನ್ ಕೇಳೋ ಸಾಧ್ಯತೆ ತುಂಬ ಇದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ? ನೋಡಿ ತುಂಬ ಇಂಪಾರ್ಟೆಂಟ್ ಕ್ವಶನು. ಆಪ್ಷನ್ ನೋಡಿ, ದ್ವಿಸದನ ಶಾಸಕಾಂಗ ಅಂತ ಇದೆ. ಎರಡನೇದು ಸ್ವತಂತ್ರ ನ್ಯಾಯಾಂಗ. ಮೂರನೇದು ಸಕ್ರಿಯ ಅಧ್ಯಕ್ಷ. ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿಕವಾಗಿರೋದು. ಇದೇ ಸರಿಯಾದ ಉತ್ತರ. ಏನು ಅಂದರೆ ಮಂತ್ರಿಮಂಡಲ ಇರ್ತದಲ್ಲ ಅದು ತನ್ನ ಶಾಸಕಾಂಗ, ಅವರು ಬಂದಿರ್ತಾರೆ ಮೊದಲು ಎಲೆಕ್ಟ್ ಆಗಿರೋದಲ್ಲಿ ಶಾಸಕಾಂಗದಲ್ಲಿ, ಆ ಶಾಸಕಾಂಗಕ್ಕೆ ವಿಧೇಯನಾಗಿರಬೇಕು. ಇವರು ಮಂತ್ರಿಗಳಾಗಿ ಕಾರ್ಯಾಂಗಕ್ಕೆ ಹೋಗಿದ್ದಾರೆ, ಬಟ್ ಶಾಸಕಾಂಗಕ್ಕೆ ವಿಧೇಯರಾಗಿರಬೇಕು ಶಾಸನ ರಚನೆಯಲ್ಲಿ ಅಂತ ಈ ಕ್ವಶನ್ ಹೇಳ್ತದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಒಂದನೇದು ಅನುಚ್ಛೇದ 360, ಎರಡನೇದು 263, ಮೂರನೇದು 280 ಮತ್ತು ನಾಲ್ಕನೇದು 356 ಆಗಿದೆ. ಆಪ್ಷನ್ ಬಂದ್ಬಿಟ್ಟು 263 ಸರಿಯಾದ ಉತ್ತರ. 263 ಈ ವಿಧಿ ಯಾವುದ್ರ ಬಗ್ಗೆ ಹೇಳ್ತಾಯಿದೆ ಅಂದರೆ ಅಂತಾರಾಜ್ಯ ಮಂಡಳಿಯ ಬಗ್ಗೆ ಈ ವಿಧಿ ಹೇಳ್ತದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡಿದರೆ ಟೀಕಿಸಲು ಸುಪ್ರೀಂ ಕೋರ್ಟ್ನ ಯಾವ ಸಾಂವಿಧಾನಿಕ ಅನುಚ್ಛೇದ ಬಳಸಿತು?
ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಯಾಕಂದರೆ ಇವ ರಾಜ್ಯಗಳಲ್ಲಿ ಒಂದು ಮಸೂದೆ ಮಾಡ್ತಾರೆ, ಅದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಲು ತುಂಬ ವಿಳಂಬ ಮಾಡ್ತಾರೆ. ಇದು ಅನಗತ್ಯ ಸಮಯ ವಿಳಂಬ ಮಾಡ್ತಾರೆ. 200 ಇದಕ್ಕೆ ಸರಿಯಾದ ಉತ್ತರ 200. ಆಪ್ಷನ್ 3 200 ಸರಿಯಾದ ಉತ್ತರ. 200ನೇ ವಿಧಿ ಮಸೂದೆಗೆ ರಾಜ್ಯಪಾಲರೇನೋ ಅಂಕಿತ ಹಾಕಲು ವಿಳಂಬ ಮಾಡಿದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀವಿ. ಬನ್ನಿ ಮುಂದಿನ ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ 3 ಕೆಳಗಿನವರುಗಳಲ್ಲಿ ಯಾರು ಚುನಾವಣಾ ಅಧಿಕಾರಿಯಾಗಿರ್ತಾರೆ? ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾರು ಅಂದರೆ ಚುನಾವಣಾ ಆಯುಕ್ತರು ಅಂತ ಎಲ್ಲ ಹಾಕ್ಬಿಡ್ತಾರೆ, ಬಟ್ ಅದು ರಾಂಗ್ ಆನ್ಸರ್. ಅದು ದೇಶದಲ್ಲಿ ನಡೆಯುವ ವಿವಿಧ ಚುನಾವಣೆಗಳಲ್ಲಿ ಬೇರೆ ಚುನಾವಣೆಗೆ ಯಾರು ಅಂದರೆ ಮುಖ್ಯ ಚುನಾವಣಾ ಅಧಿಕಾರಿಗಳೇ. ಬಟ್ ಆದರೆ ಇದಕ್ಕೆ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರ್ತಾರೆ. ಇದು ಇಂಪಾರ್ಟೆಂಟು. ಇಲ್ಲಿ ಮಿಸ್ ಆಗ್ತೀರಾ ನೀವು, ಯಾಕೆ ಚುನಾವಣಾ ಆಯುಕ್ತರು ಅಂತ ಹಾಕ್ಬಿಡ್ತೀಯ. ಬಟ್ ಅದು ಆನ್ಸರ್ ಅಲ್ಲ. ಸರಿಯಾದ ಆನ್ಸರ್ ಬಂದ್ಬಿಟ್ಟು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ. ಇದು ಸರಿಯಾದ ಉತ್ತರವಾಗಿರ್ತದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ನೋಟಾ ಆಯ್ಕೆಯನ್ನು ಪರಿಚಯಿಸಿತು. ಇದು ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪು 2013ರಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ EVMನಲ್ಲಿ ನೋಟಾ ಎಂಬ ಒಂದು ಆಪ್ಷನ್ನ ತಂದಿದ್ದು. ಇದು ತುಂಬ ಇಂಪಾರ್ಟೆಂಟು. ಕೇಳ್ತಾರೆ EVM ಯಾವಾಗ ಫಸ್ಟಿಗೆ ಭಾರತದಲ್ಲಿ ಉಪಯೋಗಿಸೋದಂದರೆ 2003 ಕೇರಳದಲ್ಲಿ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮುಂದಕ್ಕೆ ಹೋಗೋಣ ಬನ್ನಿ. ವಾರಂಟೋದ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ ಅಂತ ಕೇಳಿದ್ದಾರೆ. ಏನಂದರೆ ಇದಕ್ಕೆ ಆನ್ಸರು ಆಪ್ಷನ್ ಡಿ ಸರಿಯಾದ ಉತ್ತರ. ಸಾರ್ವಜನಿಕ ಕಚೇರಿ ಅಕ್ರಮ ಬಳಸುವಿಕೆ. ಸಾರ್ವಜನಿಕ ಕಚೇರಿ ಅಧಿಕಾರಿಗಳ ಆಫೀಸ್ ಇರ್ತದಲ್ಲ, ಅಕ್ರಮವಾಗಿ ಬಳಕೆ ಮಾಡಬಾರ್ದು ಅಂತ ಹೇಳ್ತಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂತ 5 ಸೆಕೆಂಡ್ ಕೊಡ್ತೀನಿ, ಗೆಸ್ ಮಾಡಿ ನೋಡೋಣ. ಬನ್ನಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ರಾಜ್ಯ ಶಾಸಕಾಂಗ. ಅಂದರೆ ಇಲ್ಲಿ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ, ರಾಷ್ಟ್ರ ಅಲ್ಲ, ಕೇಂದ್ರ ಅಲ್ಲ ಕೇಳ್ತಾ ಇರೋದು. ಇಲ್ಲಿ ರಾಜ್ಯ ಶಾಸಕಾಂಗ ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆ ಹೊರಡಿಸೋ ಅಧಿಕಾರ ಇರೋದು ರಾಜ್ಯಪಾಲರಿಗೆ ಮಾತ್ರ. ಅದಕ್ಕೆ ಅದೇ ಏನನ್ನ ಕೇಂದ್ರ ಅಂತ ಇಲ್ಲಿ ಕೇಳಿಬಿಟ್ಟಿದ್ರು ಅಂದರೆ ಆವಾಗ ರಾಷ್ಟ್ರಪತಿಗಳು, ಭಾರತದ ರಾಷ್ಟ್ರಪತಿಗಳಾಗ್ತಿದ್ರು. ಆದರೆ ಈ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ರಾಜ್ಯಪಾಲರು. ಮುಂದಿನ, ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ? ಅಂದರೆ ಸೆಕ್ಯೂರಿಟಿ ಯಾವ ಸಂಸ್ಥೆ ಕೊಡ್ತದೆ ಅಂತ ಕೇಳ್ತಾರೆ. ಆಪ್ಷನ್ ಎ ಏನಿದೆ ಅಂದರೆ NSG, ಆಪ್ಷನ್ ಬಿ CBI, ಮೂರನೇ ಆಪ್ಷನ್ನು ಅಂದರೆ SPG, ಓಕೆ, ಡಿ CRPF, ಓಕೆನಾ. ಈಗ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ SGP, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತಾರೆ SPGನ. ಇದು ಭಾರತದ PM ಯಾರಾಗಿರ್ತಾರೆ ನೋಡಿ ಅವ್ರಿಗೆ ರಕ್ಷಣೆ ಕೊಡೋದು. ಇದನ್ನು ಯಾರಿಗೂ ಕೊಡೋಲ್ಲ. ಕೆಲವ್ರಿಗೆ Z+ ಸೆಕ್ಯೂರಿಟಿ ಇರ್ತದೆ, ಆದರೆ ಇದು ಅದಕ್ಕಿಂತ ತುಂಬ ಪವರ್ಫುಲ್. ಯಾವುದು ಅಂದರೆ SPG ರಕ್ಷಣೆ ಕೊಡ್ತೈತಲ್ಲ ಅದು ಯಾರಿಗೆ ಅಂದರೆ ಬರೀ ಪ್ರಧಾನಮಂತ್ರಿಯವರಿಗೆ ಮಾತ್ರ ಕೊಡೋದು ಈ SPG, ಓಕೆನಾ. ಪ್ರೊಟೆಕ್ಷನ್ ಕೊಡ್ತದೆ. ಇದೆಲ್ಲ ಏನು ಅಂದರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ KEA ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆಗಳ ಬಗ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಟಾಪಿಕ್ ಮೇಲೆ ನಾನು ಕ್ಲಾಸ್ ಮಾಡ್ತೀನಿ. ಬೇಕಾದ್ರೆ ನೀವು ಮೆಂಟಲ್ ಎಬಿಲಿಟಿ ಹೇಳಿದ್ರೆ ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ ಹೇಳಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್ ಹೇಳಿದ್ರೆ ಎಕನಾಮಿಕ್ಸು, ಯಾವ ಟಾಪಿಕ್ ಹೇಳ್ತೀರ ನೋಡಿ ಆ ಟಾಪಿಕ್ನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ನಾನು ಮುಖ್ಯವಾದ ಪ್ರಶ್ನೆಗಳು, ಹೆಚ್ಚು ರಿಪೀಟ್ ಆಗಿರೋ ಪ್ರಶ್ನೆಗಳನ್ನು ತೊಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾವುದು ಅಂತ ಕಾಮೆಂಟ್ ಮಾಡಿ.
ಈ ವಿಡಿಯೋ ತುಂಬ ನಿಮ್ಗೆ ಇಷ್ಟ ಆಯಿತು ಅಂತ, ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಯೂಸ್ ಮಾಡ್ತೀವಿ. ಕಡೆ ಕ್ಷಣದಲ್ಲಿ ಯಾವುದು KE ಅವ್ರು ನಡೆಸುವ ಇವಾಗ ಪೊಲೀಸ್ ಇನ್ನೇನು ಆಗಸ್ಟ್ 2ರಲ್ಲಿ ನಡೀತಿದೆ, ಅದಕ್ಕೆ ತುಂಬ ಯೂಸ್ ಆಗ್ತದೆ. ಇದರಲ್ಲಿ ತುಂಬ ಕ್ವಶನ್ ಬರುತ್ತೆ. ನಾನು ಬಂದಿರೋ ಕ್ವಶನ್ಗಿಂತ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೋಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಆಗಿ, ಯಾಕಂದರೆ ಇಂಥವೇ ಮೋರ್ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋ ಮೂಲಕ ನಾನು ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.